ಬಂಡೆ ಜೊತೆ ಬಡಿದಾಟ, ಟಗರು ಜೊತೆ ಸ್ನೇಹ. ಡಿಕೆ ವಿರುದ್ಧ ಮುನಿದು ಇಟ್ಟೇ ಬಿಟ್ರ ಚೆಕ್ಮೇಟ್. ಡಿಕೆ ಶಿವಕುಮಾರ್ ವಿರುದ್ಧ ಮುನಿದು ಇಟ್ಟೇ ಬಿಟ್ರ ಚೆಕ್ಮೇಟ್ ಮುನಿರತ್ನ ಅಂತ ಹೇಳಿ. ಮೊನ್ನೆ ಡಿಕೆಶಿ ಜೊತೆ ಫುಲ್ ಫೈಟಿಂಗ್, ಇವತ್ತು ಸಿದ್ದು ಜೊತೆ ಕ್ಲೋಸ್. ಡಿಸಿಎಂ ಜೊತೆ ಜಗಳಕ್ಕಿಳಿದವರು ಸಿಎಂ ಜೊತೆ ಫುಲ್ ಕ್ಲೋಸ್ ಆಗ್ಬಿಟ್ಟಿದ್ದಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಮಾಸ್ಟರ್ ಪ್ಲಾನ್ ರೂಪಿಸಿದ್ರ ಮುನಿರತ್ನ. ಸಿಎಂ ಜೊತೆ ಚೆನ್ನಾಗಿದ್ಕೊಂಡು ಡಿಕೆಶಿಗೆ ಇಡ್ತಾರ ಚೆಕ್ಮೇಟ್. ಸಿಎಂ ಜೊತೆಗಿದ್ದು ಡಿಕೆಶಿಗೆ ಸಂದೇಶವನ್ನ ಕಳುಹಿಸಿದ್ರ ಮುನಿರತ್ನ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮುನಿರತ್ನ ಇಬ್ಬರೂ ಕೂಡ ಹಾವು ಮುಂಗುಸಿಯ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ್ಯಾವಾಗ ಅವಕಾಶಗಳು ಸಿಗುತ್ತೋ ಆಗಾಗ ಆ ಒಂದು ಸಮಯವನ್ನ ಸರಿಯಾಗಿ ಉಪಯೋಗಿಸಿಕೊಂಡು ದಾಳ ಉರುಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ವರ್ತಿಸಿದ್ರು, ಮುನಿರತ್ನ ಅವರನ್ನ ಯಾವ ರೀತಿಯಾಗಿ ಕರೆದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಡಿಸಿಎಂ ಜೊತೆ ಒಂದ್ ಕಡೆ ಮುನಿದಿರುವಂತಹ ಮುನಿರತ್ನ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕ್ಲೋಸ್ ಆಗಿದ್ಕೊಂಡು ಡಿಸಿಎಂಗೆ ಟಕ್ಕರ್ ಕೊಡೋದಕ್ಕೆ ತೆರೆಮರೆಯಲ್ಲಿಯೇ ಒಂದಷ್ಟು ಪ್ಲಾನ್ಗಳನ್ನ ಎಣಿತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಬಂಡೆ ಜೊತೆ ಬಡದಾಡ್ಕೊಂಡು ಟಗರು ಜೊತೆ ಸ್ನೇಹವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಮುನಿರತ್ನ ಪಕ್ಷವನ್ನ ಬಿಟ್ಟು ಹೋದ ನಂತರ ಈಗ ಮತ್ತೊಂದು ಬೆಳವಣಿಗೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋದರ ಮೂಲಕ ಸಿಎಂ ಜೊತೆ ಕ್ಲೋಸ್ ಆಗಿ ಡಿಸಿಎಂಗೆ ಒಂದ್ ಕಡೆ ಬಗನಿಗೂಟ ಇಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರ ಮುನಿರತ್ನ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವರ್ತನೆ ಹೇಗಿತ್ತು ಮುನಿರತ್ನ ಅವರ ಜೊತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಯಾರಪ್ಪ ಅಲ್ಲಿ ಕರಿಟೋಪಿ ಹಾಕಿರುವಂತಹ ಶಾಸಕ, ಬನ್ರಿ ಇಲ್ಲಿ ಅಂತ ಹೇಳಿ ಕರೆದಿದ್ರು. ಇದು ಸಾಕಷ್ಟು ಮುಜುಗರಕ್ಕೂ ಕೂಡ ಕಾರಣವಾಗಿತ್ತು ಮುನಿರತ್ನ ಅವರಿಗೆ. ಎಲ್ಲೆಲ್ಲಿ ಚಾನ್ಸಸ್ ಸಿಗುತ್ತೋ ಅಲ್ಲಲ್ಲಿ ಸರಿಯಾಗಿಯೇ ತಿರುಗೇಟನ್ನ ಕೊಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಈಗ ನನಗೆ ಸಿಕ್ಕಿರುವಂತಹ ಚಾನ್ಸ್ ಅನ್ನ ನಾನು ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಮುನಿರತ್ನ ಅವರು ಕೂಡ ಮತ್ತೊಂದು ಬಾಣವನ್ನ ಬಿಡುವುದಕ್ಕೆ ತೆರೆಮರೆಯಲ್ಲಿ ತಯಾರಿಯನ್ನ ನಡೆಸ್ಕೊಂಡಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಜೊತೆ ವೇದಿಕೆ ಹಂಚಿಕೊಳ್ಳೋದರ ಜೊತೆಗೆ ಸಿಎಂ ಜೊತೆ ಚೆನ್ನಾಗಿ ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಕ್ಲೋಸ್ ಆಗಿ ಕೂಡ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಮತ್ತೆ ಫೋಟೋಗೆ ಪೋಸ್ ಕೊಡ್ತಾ ಇದ್ರು ನೋಡಿ, ಯಾವ ರೀತಿಯಾಗಿ ಪೋಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಏನ್ ಮಾಡಕ್ ಹೊರಟಿದ್ದಾರೆ ಮುನಿರತ್ನ ಅವರು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಿಜೆಪಿಯಲ್ಲಿ ಇದ್ಕೊಂಡು ಕಾಂಗ್ರೆಸ್ನವರ ಜೊತೆ ಒಡನಾಟವನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದ್ರೂ ಆಗತ್ತೆ, ಹೀಗೆ ಆಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮತದಾರ ದೇವರುಗಳು ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ಒಳ್ಳೆ ಜೊತೆ ಎಲ್ಲ ಮತದಾರ ದೇವರುಗಳು ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ಒಳ್ಳೆ ಜೊತೆ
ಆಯ್ತು ಕೂತ್ಕೋ ಆಮೇಲೆ ಮೈಕ್ ಕೊಡಿ ಒಂದ್ ಮಾತಲ್ಲೇ ಜಾಸ್ತಿ ಬೇಡ ಎಲ್ಲ